Hello, welcome back to my YouTube channel. ಆ್ಯಕ್ಚುಲಿ ಇವತ್ತು ನಾನು ತುಂಬ ದಿನ ಆಯಿತು ಕಾರ್ ಆನ್ ಮಾಡೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು 5 ನಿಮಿಷ ಆನ್ ಮಾಡಿಬಿಟ್ಟು ನಿಂತೋಣ. ಮಳೆ ಬೇರೆ ಬಂದಿದೆ ನಮಗೆ. ಕಾರ್ ಸೈಡಲ್ಲಿ ನಿಲ್ಲಿಸಿದ್ದೀನಿ. ಅದಕ್ಕೋಸ್ಕರ ಇವಾಗ ಒಂದು 10 ಮಿನಿಟ್ಸ್ ಆನ್ ಮಾಡಿಬಿಟ್ಟಿದ್ದೀನಿ. ಆಲ್ರೆಡಿ ಇಲಿಯೆಲ್ಲ ಓಡಾಡ್ಬಿಟ್ಟಿದೆ ಒಳಗಡೆ, ಗೊತ್ತಾಯ್ತದೆ. ಮತ್ತು ಸ್ಪ್ರೇ ಆರ್ಡರ್ ಮಾಡಿದೆ ಇವಾಗ ಜಸ್ಟ್ ನೋಡಿ. ಇದು ನನ್ನ ಪ್ರೀತಿಯ, ನಾನು ನನ್ನ ಎಫರ್ಟಲ್ಲಿ ನಾನು ತೊಗೊಂಡಿರೋದು ನನ್ನ ಕಾರಿದು. ಆಲ್ರೆಡಿ ನೋಡಿದ್ದಾರೆ ನೀವು ಸಬ್ಸ್ಕ್ರೈಬರ್ಗೋಸ್ಕರ ಹೇಳ್ತಾ ಇರೋದು. ಆ್ಯಂಡ್ ಇವಾಗ ನಾನು ಮನೆಗೆ ಹೋಗಿ ಲಂಚ್ ಊಟ ಎಲ್ಲ ಮಾಡಬೇಕು, ಅಡುಗೆ ಮಾಡಬೇಕು. ಸೊ ನಾನಿವತ್ತು ಮಟನ್ ಲೆಗ್ ಪೀಸ್ ಸೂಪ್ ಮಾಡ್ತಾಯಿದ್ದೀನಿ. ಅದು ಕೆಳಗಡೆ ಮನೆಯಲ್ಲಿ ಕೊಟ್ಟಿದ್ರು. ಸೊ ಹಾಗಾಗಿ ಅದನ್ನು ಸ್ವಲ್ಪ ಮಾಡ್ಕೊಳ್ಬೇಕಿತ್ತು. ಹೇಗೆ ಮಾಡೋದು ಅಂತ ನೋಡಿ. ನಾನು ಸಿಂಪಲ್ಲಾಗಿ ಮಟನ್ ಲೆಗ್ ಸೂಪ್ ಹೇಗೆ ಮಾಡ್ತೀನಿ ಅಂತ. ಪಾಯ ಮೀನ್ಸ್ ಮೊದಲಿಗೆ ಕಾಲೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟರ್ಮರಿಕ್ಕು ಸಾಲ್ಟು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಜಸ್ಟು ಒಂದು 5 ವಿಷಲ್ ಹಾಕಿಸ್ಕೊಳ್ತೀನಿ. ಆಮೇಲೆ 1 ಲೀಟರ್ ವಾಟರ್ ಆ್ಯಡ್ ಮಾಡಬೇಕು. ಆ್ಯಕ್ಚುಲಿ ತುಂಬಾ ಟೇಸ್ಟು, ತುಂಬಾ ಬೆನಿಫಿಟ್, ಹೆಲ್ತು ತುಂಬ ಇದೆ. ಬ್ಯಾಕ್ ಪೇನ್ ಹೆಣ್ಮಕ್ಳಿಗಾಗ್ಬೋದು. ಆ್ಯಂಡ್ ಮಸಾಲ ರುಬ್ಬಕ್ಕೆ ನೋಡಿದ್ರಲ್ಲ, ಆನಿಯನು, ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಧನಿಯಾ, ಮೆಣಸಂತೂ ಇರಲೇಬೇಕು ಮಾಡಲಿಕ್ಕೆ, ಏಕೆಂದರೆ ಅದೇ ಟೇಸ್ಟ್ ಇದಕ್ಕೆ ರುಬ್ಬೋದಕ್ಕೆ. ಅದನ್ನ ಎಲ್ಲ ಆಯಿಲ್ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಧನಿಯಾ ಹಾಕ್ಕೊಂಡಿದ್ದೀನಿ, ಮತ್ತು ಪೆಪ್ಪರು, ಜೀರಿಗೆ, 3 ಮೆಣಸಿನ್ಕಾಯಿ ಅಂದರೆ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೊಂಡಿದ್ದೀನಿ. ಹಾಗೆ ಎಲ್ಲ ಫ್ರೈಡ್ ಐಟಮ್ನ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿಲಿ 1 ರೌಂಡ್ ರುಬ್ಬಬೇಕು. ನೋಡಿ ಈ ಥರ ನಿಮಗೆ ರುಬ್ಬಿದ ಮೇಲೆ 5 ವಿಷಲ್ ಆಗಿದೆ. 5 ವಿಷಲ್ ಆದಮೇಲೆ ನೋಡಿ ಈ ಥರ ಆಗಿರುತ್ತೆ. ಇವಾಗ ಚೆನ್ನಾಗಿ ನಾವೇನು ರುಬ್ಬಿದ ಮಸಾಲ ಅದನ್ನೆಲ್ಲ ಹಾಕ್ಬಿಟ್ಟು ಒಳ್ಳೆ ಮಿಕ್ಸ್ ಕೊಟ್ಟು ಸಾಲ್ಟ್ ಇದೆಯಾ ನೋಡಬೇಕು. ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಕೂಡ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ. ಆಫ್ಟರ್ 5 ವಿಷಲ್ ಹಾಕಿಸಿದ ಮೇಲೆ ಮಟನ್ ಪಾಯ ಸೂಪರಾಗಿ ರೆಡಿಯಾಗಿದೆ. ಈ ಟೈಮಲ್ಲಿ ಇನ್ನೂ 1 ಲೀಟರ್ ವಾಟರ್ ಆ್ಯಡ್ ಮಾಡಬೇಕು. ಬಿಕಾಸ್ ಕುಕ್ಕರಲ್ಲಿ ಜಾಸ್ತಿ ನೀರು ಹಾಕಿದ್ರೆ ಕೆಳಗೆ ಬರುತ್ತೆ ಅಂತ ಆಗ ಮಾಡಿದ್ದೀನಿ. ನಾನು ನೋಡಿ ತುಂಬ ಶಾರ್ಟಾಗಿ ಯಾವ ಥರ ಮಾಡೋದೇನಂತ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಮತ್ತು ಇವಾಗ ಬ್ರೇಕ್ಫಾಸ್ಟ್ಗೋಸ್ಕರ ಹಾಗಲಕಾಯಿ ಪಲ್ಯ ಮತ್ತು ಇದು ಬದನೆಕಾಯಿ ಗೊಜ್ಜು ಮಾಡಿದ್ದೀನಿ. ಈ ಕಡೆ ಚಪಾತಿ ಹಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ. ಆ್ಯಸ್ ಯೂಶಲ್ ಆಂಟಿ ವೆಜಲ್ಸ್ ಎಲ್ಲ ವಾಶ್ ಮಾಡಿಟ್ಟಿದ್ದಾರೆ. ಇವತ್ತು ಬಿಸಿಲು ಬರ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಅಂತ ಅನಿಸಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮತ್ತು ಕಾರ್ ಹತ್ರ ಹೋಗಿ ಏನೇನು ದಿನಸಿ ತಂದಿದೆ ತೊಗೊಂಡು ಬಂದೆ. ಆ್ಯಕ್ಚುಲಿ ನಾನು ಕಾಫಿ ಇಲ್ಲ ಇಷ್ಟ ಕುಡಿಯೋದು. ಸೊ ಈ ಥರ ಎತ್ಕೊಂಡು ಬಂದೆ. ಇದು ನನಗೆ ಚುರುಮುರಿ ಆಯಿತು, ಮಂಡಕ್ಕಿ ಎಲ್ಲ ಮಾಡ್ತೇನೆ, ಅದಕ್ಕೆ ಮಂಡಕ್ಕಿ ಇದು. ಆ್ಯಂಡ್ ಫ್ಯಾಬ್ ಸಖತ್ತಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವೈಟ್ ಬಟ್ಟೆಗೆ ಆಯಿತು, ಎಲ್ಲ ಬಟ್ಟೆಗೂ ಚೆನ್ನಾಗಿ ಕೊಳೆ ಹೋಗುತ್ತೆ. ಸೊ ಹಾಗಾಗಿ ಇದನ್ನೊಂದು ನಾನು ತೊಗೊಂಡಿದ್ದೀನಿ. ಚೆನ್ನಾಗಿದೆ ತುಂಬ ಇರಬೇಕಂದ್ರೆ. ಅಂದಾದಮೇಲೆ ನನ್ನ ಜರ್ಕಿನ್ ಕಾರಲ್ಲಿತ್ತು. ಸ್ವಲ್ಪ ಸ್ನ್ಯಾಕ್ಸ್, ಕಾಫಿ ಟೈಮ್ಗೆ ನನ್ನ ಫೇವ್ರೆಟ್ ಬಿಸ್ಕೆಟ್ ಆ್ಯಕ್ಚುಲಿ ಇದು ಕಾಫಿಗೆ. ಹಾಗೆ ಸ್ಮಾಲ್ ಕಾರು ಅದು ತೊಗೊಂಡಿದ್ದಕ್ಕೆ ಕೊಟ್ಟಿದ್ದು. ಆ್ಯಂಡ್ ಇದು ಬ್ರಷ್ ತೊಗೊಂಡೆ ಸ್ವಲ್ಪ ಇಲ್ಲಿ ಅಂತ. ಹಾಗೆ ಶಾಂಪು. ಆ್ಯಕ್ಚುಲಿ ನಾನು ಮೆಟ್ರೋ ಹೋಲ್ಸೇಲ್ ಶಾಪಿಂಗ್ ಹೋಗೋದಲ್ವ. ಸೊ ಹಾಗಾಗಿ ಎಲ್ಲ ಜಾಸ್ತಿ ಇದಿರುತ್ತೆ, ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ ತೊಗೊಂಡೋದು. ಇದು 100 ರುಪೀಸು, 60 ಪ್ಯಾಕ್ ಏನೋ ಜಾಸ್ತಿನೇ ಇದೆ ಅನಿಸುತ್ತೆ. ಬೈ 3 get 1 ಫ್ರೀ ಆ್ಯಕ್ಚುಲಿ. ಹೀಗಾಗಿ ನೆಕ್ಸ್ಟ್ ಬಂದು ಇದು ಕಂಫರ್ಟು.
ಇದು ಕೂಡ 120 ರುಪೀಸ್ ಎಲ್ಲ ಕಮ್ಮಿ ಇರುತ್ತೆ ಅಷ್ಟೇ ಐಟಮ್ ಮೇಲೆ, ಯಾವುದೇ ಜಾಸ್ತಿ ಅಂತ ಏನಿರಲ್ಲ. ಇದು ಆಯಿತು. ಒಂದು 1 more ಬಿಸ್ಕೆಟ್ ಬಿಸಿಯು. ನಾವು ಜಾಸ್ತಿ ಇವಾಗೆಲ್ಲ ಜಾಸ್ತಿ ಕುಕ್ಕಿಂಗಿಗೆ ತುಪ್ಪನೇ ಯೂಸ್ ಮಾಡ್ತಿರೋದು. ಬಟ್ ಕಬಾಬ್ ಎಲ್ಲ ಮಾಡಬೇಕಂದಾಗ ನಾನು ಎಣ್ಣೆ ಯೂಸ್ ಮಾಡ್ತೇನೆ. ಫಾರ್ಚೂನ್ ಯೂಸ್ ಮಾಡ್ತಿದ್ದೆ, ಈ ಸಲ ಮೆಟ್ರೋನಲ್ಲಿ ಫಾರ್ಚೂನ್ ಇರಲಿಲ್ಲ, ಸೊ ಬೇಕಾಗುತ್ತೆ ಅಂತ ಹೇಳಿ ಅದನ್ನು ತೊಗೊಂಡು ಬಂದಿದ್ದೀನಿ. ಮೈದಾ, ಗೋಧಿ ಹಿಟ್ಟು, ಇದು ಬಂದು ರವೆ, ಬ್ರೋಕನ್ ವೀಟು. ಅದರ ಜಾಸ್ತಿ ನಾನು ಇದನ್ನು ಮಾಡ್ತೀನಲ್ಲ, ವಾಟ್ ಇಸ್ ದಟ್, ಬಿಸಿಬೇಳೆಭಾತ್ ನಾನು ರೈಸಲ್ಲಿ ಮಾಡಲ್ಲ, ಬ್ರೋಕನ್ ವೀಟಲ್ಲಿ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೆಕ್ಸ್ಟ್ ಆ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಇನ್ನು ಅದಾದಮೇಲೆ ಬಂದು ಇದು ಮೈದಾ, ಇನ್ನೊಂದು ಸಾಸಿವೆ ಅಂತೂ ತುಂಬ ಫುಲ್ಲು. ಎಷ್ಟಿದೆ ಪ್ರೈಸ್ ಆ್ಯಕ್ಚುಲಿ? ಯೂಸ್ 50 ರುಪೀಸು. ಇದು ಬಂದು ಆಫರ್ 20 ರುಪೀಸು. ಎಷ್ಟು 200 ಗ್ರಾಮ್ 20 ರುಪೀಸ್ ಆಫರ್ ಇತ್ತು. 50 ರೂಪಾಯಿ ಆ್ಯಕ್ಚುಲಾಗಿದ್ದರು ಪ್ರೈಸ್ ಬಂದು ನೋಡಿ 50 ರುಪೀಸು. 20 ರುಪೀಸ್ ಇತ್ತು, ಅದಕ್ಕೋಸ್ಕರ ತೊಗೊಂಡು ಬಂದೆ 2. ದೆನ್ ಇನ್ನು ಹಾಗೆ ಸ್ವಲ್ಪ ಕಡಲೆಬೀಜ ಸ್ವಲ್ಪ ತೊಗೊಂಡು ಬಂದಿದ್ದೀನಿ, ಯಾಕಂದರೆ ಜಾಸ್ತಿ ಇಟ್ಟರೆ ಹುಳ ಆಗಿಬಿಡುತ್ತೆ, ಹಾಗಾಗಿ. ಮತ್ತು ಒಂದು ರವೆ ಎನಿ ಟೈಮ್ ಬೇಕು ನಮಗೆ. ಸ್ವಲ್ಪ ಉಪ್ಪಿಟ್ಟು ಇಷ್ಟ. ಕಡಲೆಕಾಳು ನೋಡಿ ಲಾಸ್ಟ್ ಟೈಮು ಫುಲ್ ಹುಳ ಆಗಿಬಿಡ್ತು, ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಬಂದಿದ್ದೀನಿ. ಖಾಲಿ ಆದಮೇಲೆ ಬೇಕಾದರೆ ತೊಗೊಳ್ಬೋದು ಅಂತ. ಬಟ್ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಮಾತ್ರ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸಕ್ಕರೆ ಬಂದು ನಾನು ಒಬ್ಬಳೇ ಕಾಫಿ ಟೀ ಎಲ್ಲ ಕುಡಿಯೋದು ಮನೆಯಲ್ಲಿ. 45 ರುಪೀಸ್ ಪರ್ kg. ಆ್ಯಕ್ಚುಲಿ ಇದು 1 kg 300 ಗ್ರಾಮ್ ಏನೋ ಇದೆ, 380 ಗ್ರಾಮ್ ಇದೆ, 59 ರುಪೀಸ್ ಆಗಿದೆ. ಬಟ್ ನಾನು ಒಬ್ಬರೇ ಕುಡಿಯೋದನ್ನ ಸ್ವಲ್ಪನೇ ಇದೆ. ದೆನ್ ಮತ್ತು ಇದು ಬಂದು ಹೆಸರುಬೇಳೆ. ನನಗಂತೂ ಬೇಕೇ ಬೇಕು. ವಾರದಲ್ಲಿ 4 ಸಲ ಆದರೂ ಕೋಸಂಬರಿ ಮಾಡ್ಕೊಂಡು ತಿಂತೀನಿ, ಯಾಕಂದರೆ ಬಾಡಿ ಕೂಲ್ ಆಗಿರುತ್ತೆ ಕೋಸಂಬರಿ ತಿನ್ನೋದ್ರಿಂದ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮೆಂತ್ಯ ಕೂಡ ಆಫರ್ ಇತ್ತು. 50 ರುಪೀಸ್ ಬಂದು ಇದು 22 ರುಪೀಸ್ ಏನೋ ಆಫರ್ ಇತ್ತು. ಸೊ ಅದಕ್ಕೆ ಒಂದು ಮೆಂತ್ಯ ಇರಲೇಬೇಕು. ಮುದ್ದೆ ಜೊತೆ ನಾನು ಮಿಕ್ಸ್ ಮಾಡ್ತೀನಿ, ರಾಗಿ ಜೊತೆ ಮೆಂತ್ಯ, ಹುರುಳಿಕಾಳು ಮತ್ತು ಉದ್ದಿನಕಾಳು ಇವೆಲ್ಲ ಹಾಕ್ತೀನಿ ಮುದ್ದೆಗೆ, ರಾಗಿ ಮುದ್ದೆ ಹಿಟ್ಟು ಮಿಲ್ಗೆ ಹಾಕ್ಸುವಾಗ. ಸೊ ಅದಕ್ಕೆ ತಂದೆ. ಇದು ಮಾಮೂಲಿ ಬಾಯಲೆ ಚೆನ್ನಾಗೇ ಇರುತ್ತೆ, ಮೈಸೂರು ತೊಗರಿಬೇಳೆ ಸೂಪರ್ ಟೇಸ್ಟಿ ಇರುತ್ತೆ, ಮಂಡ್ ಹೆಲ್ತಿ ಕೂಡ. ಅದಕ್ಕೆ ಅದೊಂದು. ಫೈನಲಾಗೆ ತೊಗರಿಬೇಳೆ ಬಂದು ಫುಲ್ ಆಫರ್ ಇತ್ತು, 100 ರುಪೀಸ್ ಪರ್ kg. ಆ್ಯಕ್ಚುಲಾಗಿ 99 ರುಪೀಸ್ ನೋಡಿ ಪರ್ kg, 99 ರುಪೀಸು. ಅಲ್ಲಿ 1 or 3 ಹಾಕಿದ್ರು, ಬಟ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು, ಸೂಪರಾಗಿತ್ತು. ಸಾರಿ ಏನೇನೋ ಹೇಳ್ತಾಯಿದ್ದೀನಿ, ಸಾರಿ. ತುಂಬ ಚೆನ್ನಾಗಿ ಆಫರಲ್ಲಿತ್ತು ನೋಡಿ, ಮೆಟ್ರೋ ಆಫರಾಗಿತ್ತು, ಹಾಗಾಗಿ 2 kg ತೊಗೊಂಡಿದ್ದೀನಿ. ಕರೆಕ್ಟಾಗಿ 2 kg ಹಾಕ್ಕೊಂಡಿದ್ದೀನಿ ನೋಡಿ. ಲಾಸ್ಟ್ ಆಯಿತು. ಇನ್ನೊಂದು ಹೆಸ್ರು ಕಾಳಿದೆ ಅನಿಸುತ್ತೆ. ಹೆಸ್ರು ಕಾಳು ಬಂದು ಸಲಾಡ್ ಮಾಡ್ತಾಯಿರ್ತೀನಿ, ಅದಕ್ಕೋಸ್ಕರ ಇವನ್ನೆಲ್ಲ ಮತ್ತೆ ಬ್ಯಾಗಿಗೆ ಹಾಕಬೇಕು. ಮತ್ತು ಏನಂತಂದೆ ಅಂದರೆ ಬಿಸ್ಕೆಟ್ಸ್ನ ಅಲ್ಲಿ ಎಲ್ಲ ಆಫರ್ ಇರುತ್ತೆ, ಅರ್ಧ ಪ್ರೈಸ್ ಕಮ್ಮಿ ಇರುತ್ತೆ ಬಿಸ್ಕೆಟ್ಸ್ ಮೇಲೆ. ಸೊ ಅದಕ್ಕೆ ಇಲ್ಲಿ ಇದು 15 ರೂಪಾಯಿ ಪ್ಯಾಕ್ ಅಂದರೆ 10 ರುಪೀಸ್ ಆ ಥರ ಇತ್ತು. ಸೊ ಅದಕ್ಕೆ ತೊಗೊಂಡು ಬಂದೆ. ಅದಾದಮೇಲೆ ಸುಮ್ಮನೆ ಲೈಟಾಗಿ ಒಂದೊಂದು ಚಾಕ್ಲೇಟ್ ಅವಾಗವಾಗ ಎಲ್ಲರೂ ತಿನ್ನೋಣ ಅಂತೇಳಿ ಕ್ಯಾಂಡಿಮ್ಯಾನ್ ತೊಗೊಂಬಂದಿದ್ದೀನಿ, ಎಕ್ಲೆಸ್. ಎಸ್. ಅದಾದಮೇಲೆ ಇದೊಂದು ಆಫರಲ್ಲಿತ್ತು, ಚೆನ್ನಾಗಿತ್ತು. ಇದು ನನ್ನ ಫೇವ್ರೇಟ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿರುತ್ತೆ. ಇದನ್ನ ಸ್ವಲ್ಪ ಓವನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದೊಂದು ತೊಗೊಂಡೆ ಅಷ್ಟೇ. ಇನ್ನೆಲ್ಲ ಬಿಸ್ಕೆಟೇನೆ. ನೋಡಿದ್ರಲ್ಲ ಇವತ್ತಿನ ನನ್ನ ಮೆಟ್ರೋ ಶಾಪಿಂಗ್ ಏನೆಲ್ಲ ಆಗಿದೆ, ಎಷ್ಟಿದೆ ಅಂತ. ಇನ್ನೂ ಒಂದು ಬ್ಯಾಲೆನ್ಸ್ ಇದೆ. ಏನದು ಅಂದರೆ ಸೋಮ್ ತರಬೇಕು, ಮತ್ತು ಇದನ್ನು ಸೋಮ್ ಮತ್ತು ಇದು ಬಿರಿಯಾನಿ ರೈಸ್ ತರಬೇಕು. 2 ಇರಲಿಲ್ಲ, ಇಲ್ಲೇ ಡಿಮಾರ್ಟಲ್ಲಿ ತೊಗೊಳ್ಳೋಣ ಅಂತ ಸುಮ್ಮನೆ. ಆ್ಯಂಡ್ ಇವಾಗ ನೋಡಿ ನಮ್ಮ ಮನೇಲಿ ಆಲ್ರೆಡಿ ಎಲ್ಲ ಹಾಗಲಕಾಯಿ ಪಲ್ಯ ಫುಲ್ ಖಾಲಿ, ಬದನೆಕಾಯಿ ಪಲ್ಯನೂ ಖಾಲಿಯಾಗಿದೆ, ಚಪಾತಿ 2 ಇದೆ ಹಾಕ್ಕೊಳ್ಬೇಕು. ಆ್ಯಂಡ್ ಆಲ್ರೆಡಿ ಅದಾದಮೇಲೆ ರೈಸ್ ಎಲ್ಲ ಮಾಡಿಟ್ಟಿದ್ದೀನಿ, ಬಿಸಿ ಇದೆ, ತಿನ್ಬೇಕು ಇವಾಗ. ಆ್ಯಂಡ್ ಇದು ನೆನೆನೇ ತೊಗೊಂಡು ಬಂದೆ, ಅದು ಹಾಗೆ ಇಟ್ಟಿದ್ದೀನಿ. ಇಲ್ಲ ಒಂದು ಸ್ವಲ್ಪ ಇದನ್ನ ಆರ್ಗನೈಸ್ ಮಾಡಿಲ್ಲ, ಇಲ್ಲೆಲ್ಲ ಸ್ವಲ್ಪ ನೀಟ್ ಮಾಡಿಬಿಟ್ಟು ಇದ್ದಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಆಲ್ರೆಡಿ ಬೆಳಗ್ಗೆ ಏನಿಲ್ಲದೆ ಮಳೆ ಇಲ್ಲ ಅಂದೆ, ಇವಾಗ ಆಲ್ರೆಡಿ ಸೋನೆ ಬರ್ತಾ ಇದೆ, ಅದು ಆಗ್ತಾ ಇದೆ, ನೋಡ್ತಾ ಇರ್ಬೋದು.
ಎಸ್ ಮತ್ತು ಪಕ್ಕದಲ್ಲಿ ರೋಡ್ ಆಗ್ತಾ ಇದೆ, ಅದರಿಂದ ಸೌಂಡ್ ಜಾಸ್ತಿ ಇರುತ್ತೆ. ಇಷ್ಟೇ ಇವತ್ತಿನ ಡೇ ನಿಮ್ಮ ಜೊತೆ ನನ್ನ ಕತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಐ ವಾಂಟ್ ಟು ಸ್ಲೀಪ್ ನೌ. ನಾನು ಇವಾಗ ಮಲ್ಕೋಬೇಕು. ನೋಡಿ ಇವಾಗ ಬೇರೆ ಥರ ರೆಡಿ ಆಗಿದೆ, ಇನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಸೋಫಾ ಸ್ವಲ್ಪ ಇಡಬೇಕು ಅಷ್ಟೇ, ಇನ್ನೇನಿಲ್ಲ. ಸರಿ ಫ್ರೆಂಡ್ಸ್, ಮಲ್ಗೋಣ. ಪೂಜೆ ಕೂಡ ಮಾಡೋದಿದೆ, ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಳ್ತೀನಿ. ನಮ್ಮ ಮನೆ ದೇವರು ಕಾಣಿಸೋದಿಲ್ಲ. ಎಸ್, ಓಕೆ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಅಂತ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್ ಗೈಸ್, ಬಾಯ್.